ಇದು ತಿರುಪತಿಲಿರೋ ವೀರಾಂಜನೇಯ ದೇವಸ್ಥಾನಕ್ಕೆ ಹೋಗೋದು. 1 ಕಿಲೋಮೀಟ್ರ್ ಅಂತ ಹೇಳಿ 3 ಕಿಲೋಮೀಟ್ರ್ ಬಂದು ಇನ್ನು ಆಂಜನೇಯನ ದರ್ಶನ ಆಗಲಿಲ್ಲ. ಬೇಗ ಹೋಗ್ಬೇಕಂತೆ. ಕಾಡ್ಕೊಳ್ಳಿ ನೋಡಿದ್ರ ಅಲ್ಲಿ ಅಪ್ಪ ಎಷ್ಟು ದೂರದಲ್ಲಿ ಇದೆಯಪ್ಪ ತಂದೆ ನೀನು ಚಪ್ಪಲಿ ಆಂಜನೇಯ. ಇನ್ನೆಲ್ಲ ಜಾಗ ಸಿಕ್ಲಿವಿ ಇರ್ಲಿಕ್ಕೆ. ಇಲ್ಲಿಂದ ಹೋಗ್ಬೇಕಾದ್ರೆ ಅದನ್ನ ಪ್ರಾಣಿ ಬಾಯಿ ಹಾಕ್ಬಿಟ್ರೆ ನಮ್ಗೆ. ಇಲ್ಲೊಂದು ಮೆಟ್ಲೈತೆ. ಇದು ಯಾವ ದೇಶಕ್ಕೆ ಹೋಗ್ತದೋ. ಟ್ರಕ್ಕಿಂಗ್ ಮಾಡೋಣ ನಾನು ನೀನು. ಟ್ರಕ್ಕಿಂಗು ಅದು ಹುಲಿ ಸುಮ್ಮ ಬರ್ತಾವಂತಿಲ್ಲಿ ನೀರು ಕುಡಿಯೋಕ್ಕೆ. ಒಂದು ಆಯ್ ಮಾಡೋಣ ಇಲ್ಲೇ ಹಚ್ಚಿಕೊಂಡು. ಇರಕ್ಕ ಒಂದು ಇತ್ತಾಣ ಇದೆ ಟೆಂಪಲ್ ನೋಡಿ. ಅಲ್ಲಿ ಹಿಂದೆ ಹೋಗೋಕ್ಕೂ ಜಾಗ ಐತೆ. ಮೋಸ್ಟ್ಲಿ ಇಲ್ಲಿ ವಾಸ ಇರ್ತಾರೆ ಅನಿಸುತ್ತೆ. ಇದೇ ಟೆಂಪಲ್ಲು ಜಪಾಲಿ ಆಂಜನೇಯ ತಿರುಪತಿಲಿರೋದು. ನಾನು ಆದಷ್ಟು ತಿರುಪತಿಲಿರೋ ಎಲ್ಲ ದೇವಸ್ಥಾನನೂ ನಿಮಗೆ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಅಕ್ಕ ಕಾಯಿ ಹೊಡಿಬೇಕಿರಿ ಇಟ್ಕೊಳ್ಳಿ ನೋಡಿ. ಇದೆ ಹಲೋ ಹಲೋ ಹಲೋ. ಅಣ್ಣ ಒಂಚೂರು ಜಾಗ. ಅಣ್ಣ ಒಂಚೂರು ಜಾಗ ನೋಡಿ. ಇಲ್ಲಿ ಇಟ್ಟಿದ್ದಾರೆ, ಇಲ್ಲಿ ಇಟ್ಕೊಬೇಕಾಗುತ್ತೆ. ಹೀಗಿದೆ ವ್ಯೂ. ಇಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಬೆಳಗ್ಗೆ ಹೊತ್ತು ಬರ್ಬೇಕು. ಈಗ ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿತ್ತು. ಪ್ರಾಣಿಗಳು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಬೇಗ ಹೋಗ್ಬೇಕು కాబట్టి. ಇಲ್ಲಿ ಸ್ನಾನ ಅಥವಾ ಕೈಕಾಲು ತೊಳ್ಕೊಂಡು ಆಮೇಲೆ ದೇವಸ್ಥಾನದೊಳಗಡೆ ಹೋಗಿ. ಎಷ್ಟು ದೇವ್ರ ಐಟಮ್ಸ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಮಕ್ಕಳಿಗೆ ಪ್ರಾಣಿ ಬರ್ತವೆ ಅಂದ ತಕ್ಷಣ ಓಡ್ತಾವ್ರ ಪಿಟಿ ಉಷಿಂಗ್ ಸ್ಪೀಡಾಗಿ. ಫೈನಲ್ ಈ ವರ್ಷ ಸೈಟ್ ತಗೊಂಡು ಬಂದು ಮಣ್ಣ ವಿಸರ್ಜನೆ ಮಾಡಿ ಮುಂದಿನ ವರ್ಷದೊಳಗಡೆ ಮನೆ ಕಟ್ತೀನಿ. ನನ್ನ ಚಾನಲ್ ಅಲ್ಲಿವರೆಗೂ ಅಷ್ಟರಲ್ಲಿ ಟಾಪಿಗೆ ಬರಲಿ. ನಿನ್ನೆಲ್ಲ ವಿಡಿಯೋಗಳಿರಲ್ಲ, ಪ್ರತಿಯೊಂದು ದೇವಸ್ಥಾನದ ವಿಡಿಯೋಗಳು ಹಾಕ್ತೀವಿ. ಇಷ್ಟೇ ವೀಕ್ಷಕರೇ, ಇದರ ವಿಶೇಷತೆ ಏನು ಜಪಾಲಿ ಆಂಜನೇಯ ಎಂದು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಕಡೆ ಈ ಕಡೆ ಫುಲ್ಲು ಫಾರೆಸ್ಟು, ಕೆಳಗಡೆ ವಾಟರ್ ಇರುತ್ತೆ. ಇಲ್ಲಿ ಪ್ರಾಣಿಗಳು ಬರ್ತಾವೆ ನೀರು ಕುಡಿಯೋಕ್ಕೆ. ಅದು ಅಪ್ರಾಣಿ ಗೊತ್ತಿಲ್ಲ. ಅವಾಗಿಂದ ಸೌಂಡ್ ಬತ್ತಲೇ ಐತೆ ಗುರು. ಭಯ ಆಗ್ತೈತೆ. ಅದು ಒಂದು ಐಡಿಯಾ, ನಮ್ಮ ಆಂಜನೇಯ ಇದ್ದಾನೆ ಕಾಪಾಡ್ತೇನೆ ಅಂತ.
ಜಪಾಲಿ ಆಂಜನೇಯ ಹೋಗಿ ಹತ್ಕೊಂಡು ಮೆಟ್ಲ ಹೋಗ್ತಾ ಇದ್ದೀವಿ. ಯಾಕಂದರೆ ಸಂಜೆ ಆದಮೇಲೆ ಹಾಕ್ಬೇಕಾಗಿತ್ತು ಇದೇನು ಎಲ್ಲ ಹಾಕಿದೆ ಅದನ್ನು ಅಲ್ಲಿ ದೇವಸ್ಥಾನದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾಣಿಗಳು ಬರ್ತವೆ ನೀರು ಕುಡಿಯೋಕ್ಕೆ. ಅದಕ್ಕೆ ನಮ್ಮ ಅಕ್ಕ ನೋಡ್ರಿ ಪೀಟಿಗೆ ಇಶಿ ಅಂತ ಸ್ಪೀಡಾಗಿ ಹೊಡೈತಾವ್ರೆ. ಅವ್ರನ್ನ ಬೀಟ್ ಮಾಡೋಕ್ಕೆ ನಾನು ಹೊಡೈತಾ ಇದ್ದೀನಿ, ಆದರೆ ಆಯ್ತಾ ಇಲ್ಲ. ಅವ್ರು ಯಾವಾಗ ಪ್ರಾಣಿ ಅಂದರು ಅನ್ನೋ ರೇಂಜಲ್ಲಿ ಕೊಟ್ಟು ಓಡ್ತಾವ್ರೆ. ಅಮ್ಮ ನಾನು ತಿರುಪತಿಲಿರೋ ಜಪಾಲಿ ಆಂಜನೇಯನ ಹತ್ರ ಇದ್ದೆ. ಆಂಜನೇಯಂಗೂ ಇಷ್ಟು ನೋವಾಗಿಲ್ಲ, ನಂಗೆ ನೋವಾಗ್ತೈತೆ. ಇವಾಗ ಹೋಗಿ ನಾನು ವಾಯ್ಸ್ ಕೇಳಿಸ್ತೈತಾ? ಕೇಳಿಸಲ್ಲ ಬಿಡ್ರಿ, ಯಾಕಂದರೆ ಅಷ್ಟು ಸುಸ್ತಾಗಿದ್ದೀನಿ ಇವತ್ತಿನ. ನೋಡ್ರಿ ಪ್ರಪಾತ ನೋಡ್ರಿ, ನನ್ನ ಕೆಳಗಡೆ ಎಷ್ಟು ಆಳಕ್ಕೈತೆ ಪ್ರಪಾತ. ಈ ಪ್ರಪಾತನ ನೋಡ್ಕೊಂಡು ಮೆಟ್ಲು ಹತ್ತೋದಿತ್ತಲ್ಲ ಅದು ಕಷ್ಟ. ಈ ಕಡೆ ನೋಡ್ರಿ ಬೆಟ್ಟ ಎಷ್ಟು ಮೇಲಕ್ಕೈತೆ. ಯಾವ ಕಡೆಯಿಂದ ಯಾವ ಪ್ರಾಣಿ ಬರುತ್ತೋ ಗೊತ್ತಿಲ್ಲ ಗುರು, ಸಿಕ್ಕಾಪಡೆ ಭಯ ಆಗುತ್ತೆ. ಸೊ ನಾವು ಕಾರ್ ಹತ್ರಕ್ಕೆ ಸೇಫಾಗಿ ರೀಚ್ ಆದಮೇಲೆ ಮತ್ತೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ಯಾರಾದರೂ ತಿರುಪತಿಗೆ ಬಂದರೆ ಒಂದು ಮಧ್ಯಾಹ್ನ ಟೈಮ್ ಬನ್ನಿ, ಜಪಾಲಿ ಆಂಜನೇಯ ಸ್ವಾಮಿಗೆ ಬಂದು. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ಆಂಜನೇಯ ಸ್ವಾಮಿ ಇಲ್ಲಿ ಇದ್ದಾರೆ ಅನ್ನೋದು. ಇಲ್ಲಿ ಏನೋ ಜಪ ಮಾಡ್ತಾರೆ, ಇಲ್ಲಿ ಬಂದು ಸಂಜೆ ಹೊತ್ತಲ್ಲಿ ಜಪ ಮಾಡ್ತಾರೆ ಅನ್ನೋದು ವಿಶೇಷತೆ. ಮತ್ತು ಇಲ್ಲಿ ಬಂದರೆ ರಾಹು ದೋಷ ಅದು ಇತ್ತು ಅಂದ್ರೂ ಹೋಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ 3 ಇಡಿ ಮಣ್ಣು ತಂದು ಅದನ್ನು ಕೆಂಪು ಬಟ್ಟೆಲಿ ಕಟ್ಟಿ ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ, ನೀವು ಸೈಟ್ ತೊಗೊಬೇಕು ಅಂದ್ಕೊಂಡು ಪೂಜೆ ಮಾಡಿದ್ರೆ, ಸೈಟ್ ತೊಗೊಂಡು ಆದಮೇಲೆ ಆ ಮಣ್ಣನ್ನು ಮತ್ತೆ ಇಲ್ಲಿಗೆ ಬಂದು ವಿಸರ್ಜನೆ ಮಾಡಿ ಹೋಗಬೇಕು. ನೆಕ್ಸ್ಟ್ ಮತ್ತೆ 3 ಇಡಿ ಬೇರೆ ಮಣ್ಣು ತೊಗೊಂಡು ಮನೆ ಕಟ್ತೀವಿ ಅಂತ ಅಂದ್ಕೊಂಡು ಮತ್ತೆ ಮನೆ ಕಟ್ಟಿದ್ಮೇಲೆ ಮತ್ತೆ ವಿಸರ್ಜನೆ ಮಾಡಿ ಆಂಜನೇಯನ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ಯಪ್ಪ ಇಲ್ಲಿನ ವಿಶೇಷತೆ. ನನ್ನ ಕೈಲಾದಷ್ಟು ಇದ್ದೀನಿ. ಅಮ್ಮ ನನ್ನ ಹಿಂದೆ ನೋಡಿ ಎಷ್ಟು ದೂರ ಐತಿ, ಅಲ್ಲಿಂದ ಬರ್ತಾಯಿದ್ದೀವಿ. ಸೊ ನಿಮಗೆ ಮತ್ತೆ ಇನ್ನೊಂದು ಟೆಂಪಲ್, ತಿರುಪತಿ ಒಳಗಡೆನೇ ಇರೋ ಇನ್ನೊಂದು ಟೆಂಪಲ್ಲು, ಅದರ ವಿಶೇಷತೆ ಬಗ್ಗೆ ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಟೇಕ್ ಕೇರ್. ಬೇಡ ಬಾ, ಹೆಂಗೆ ಅಪ್ ಮಾಡಿದ್ದೀನಿ, ಹೆಂಗೆ ಗಡಿ ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ. ಇಷ್ಟೇ ಆನಂದ ಐತೆ ನೋಡಿ. ಹಾಂ ಟೈಮ್ ಆಯ್ತು 6 ಗಂಟೆ. ಎಷ್ಟು ಕಾಡಿದೆ ನೋಡಿ. ನೋಡಿ ಇಲ್ಲೆಲ್ಲ ಕಲ್ ಜೋಡಿಸಿದಾರಲ್ಲ, ಇವರೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಅವ್ರಿಗೆ ಎಷ್ಟು ಹಫ್ಟಿ ಇರಬೇಕು ಅಷ್ಟು ಇವ್ರನ್ನ ಕಟ್ಬಿಟ್ಟು ಹೋಗ್ತಾರೆ. ಅಲ್ಲೋಗಿ ಆಂಜನೇಯ ಹತ್ರ ಕೇಳ್ಕೊಂಬರ್ತಾರೆ. ಕೇಳ್ಕೊಂಬಂದು ನೆಕ್ಸ್ಟ್ ಮನೆ ಕಟ್ತಾರೆ. ಹಿಂಗೆ ದಾರಿ ತಿಂಡಿಗಳು ಸಿಗುತ್ತೆ ಈ ಥರ ನೋಡಿ. ತೆಲುಗುನೇ ಬರಬೇಕು ಅಂತ ಏನಿಲ್ಲ. ತೆಲುಗು ಕೆಲವು ಬರೀತಾರಲ್ಲ, ಸ್ವಲ್ಪ ಅದು ನಮ್ಮ ಕನ್ನಡಕ್ಕೂ ಹೋಲಿಕೆ ಆಗೋ ಥರ ಇರುತ್ತೆ ಅಕ್ಷರಗಳು. ನೀವು ಆರಾಮಾಗಿ ಕಲಿಬೋದು ಮತ್ತು ಆರಾಮಾಗಿ ಓದ್ಬೋದು ಕೂಡ. ಯಾಕಂದರೆ ನನಗೆ ಟು ಬಿ ಫ್ರ್ಯಾಂಕ್ ಬರಲ್ಲ ತೆಲುಗು. ನೋಡಿ ತಿಳ್ಕೊಂಡಿದ್ದೀನಿ, ಬಟ್ ಕಲ್ತಿಲ್ಲ. ಇನ್ನು ಕಲಿಯೋಷ್ಟು ಇಂಟ್ರೆಸ್ಟ್ ಇನ್ನೂ ಕೊಟ್ಟಿಲ್ಲ. ಕಲಿಬೇಕು, ಯಾಕಂದರೆ ಭಾಷೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಕಡೆ ಹೋದಾಗ ಅವರೇನೋ ಒಂದು ಹೇಳ್ತಾರೆ, ಮತ್ತು ನಾವೇನೋ ಒಂದು ಹೇಳಿದ್ರೆ ಅವರೇನೋ ಒಂದು ಅರ್ಥ ಮಾಡ್ಕೊಳ್ತಾರೆ. ಆವಾಗ ಇದೆಲ್ಲ ಆಗಬಾರ್ದು ಅಂದರೆ ಭಾಷೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕ್ಕ ಇಲ್ಲೊಂದು ಫೋಟೋ ಬೇಡ, ಇಲ್ಲೇ ತೆಗಿಬೇಕು ನೀವು. ಇಲ್ಲೇ ಕೆಳಗಡೆನೆ ಕಾಣಿಸ್ತಾವ್ರಲ್ಲ,
ಹಲೈಟ್ ಇರ್ತದೆ ಎಂಡು. ಹ್ಞೂ ಸುಮ್ಮನೆ ಕಂತೊಂದು ಬಂದಿಗಿಂತ ನಮ್ಮ ಅಕ್ಕಂಗೆ ಅಲ್ಲಿಂದ ಏನೋ ಸೌಂಡ್ ಗೊತ್ತೈತೆ. ಇಲ್ಲಡ್ರಿ ರಿಯಾಕ್ಷನ್ ಬಿಡ್ರಿ ನಮ್ಮ ಅಕ್ಕಂಡು ಅಲ್ಲಿ ಚಿಡ್ತಾ ಅನ್ಕೊಂಡು ಹೆಂಗೋಯ್ತು ಮಕ್ಕಳು ತೋರಿಸ್ತಿಲ್ಲ ಈ ಕಡೆಗೆ. ಅಮ್ಮ ಯಪ್ಪ ಇವ್ರನ್ನೇನ ಕರ್ಕೊಂಡೋಗಿ ಒಂದು ನೈಟು ಇದು ಕ್ಯಾಂಪಿಂಗ್ ಫಾರೆಸ್ಟಲ್ಲಿ ಅಂದ್ಬಿಟ್ರೆ ರಾತ್ರಿಯಲ್ಲಿ ನಿದ್ದೆನೇ ಮಾಡಲ್ಲ ಇವರು. ಹಾಂ ಒಟ್ಟಿನಲ್ಲಿ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಬರ್ತೈತೆ ಇಲ್ಲಿ. ಎಲ್ಲಿಂದ ಏನು ಬರುತ್ತೋ ಗೊತ್ತಿಲ್ಲ. ನಂಗಂತೂ ನಕ್ಕು ಸಾಕಾಗೋಯ್ತು ಅಲ್ಲ. ನೋಡಿ ಇಲ್ಲಿ ಚುರುಮುರಿ ಮಜ್ಜಿಗೆ ಎಲ್ಲ ಸಿಗುತ್ತೆ, ಆರಾಮಾಗಿ ಕುಡ್ಕೊಂಡು ಇನ್ನೊಂದು 2 ಹೆಜ್ಜೆ ಇಡ್ದೆ ನೋಡಿ ಕಾರ್ದು ಸಿಗುತ್ತೆ ಇಷ್ಟೇ. ಅವ್ರು ಯಾರು ಅಲ್ಲಿಗೆ ಹೋಗೋರೆ? ಹಾಂ ನೋಡಿ ಅಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಹುಲಿ ಸಿಂಹ ಬರಲ್ಲ. ಇಲ್ಲ ನಿಂದೇ ಇರೋ ನಮ್ಮ ಅಕ್ಕಂಗೆ ಮಾತ್ರ ಸೌಂಡ್ ಆದ್ರೆ ಸಾಕು. ಅಲ್ಲ ಚಿನ್ನು ಅಲ್ಲಿ ನೋಡ್ರಿ ಚೆನ್ನಾಗಿದೆ. ನೋಡ್ರಿ ಇವ್ರು ನಂಗೆ ತೆಲುಗು ಬರಲ್ಲ ಅಂತ ಬೈತಾವ್ರೆ. ಇದೇ ಎಂಟ್ರೆನ್ಸು. ಈಗ ಲಾಸ್ಟ್ ಕಾರು. ಅಲ್ಲಿ ಕಾರ್ ಬಂದು ನಿಲ್ಲಿಸಿ ಅಲ್ಲಿಂದ ಮೇಲ್ಕೋಬೇಕು. 1 ಕಿಲೋಮೀಟರ್ ಅಂದ್ಕೊಂಡು ಹೋಗ್ಬೇಡಿ, ಒಂದು 3 ಕಿಲೋಮೀಟರ್ ಐತೆ. ಮೆಟ್ಲಂತೂ ಜಾಸ್ತಿ ಇದ್ದಾವೆ. ಈ ಕಡೆಯಿಂದ ಹತ್ಕೊಂಡು ಹೋಗ್ಬೇಕು, ಆ ಕಡೆಯಿಂದ ಇಳಿದು ಮತ್ತು ಆ ಕಡೆಯಿಂದ ಹತ್ತಿ ಮತ್ತೆ ಈ ಕಡೆಯಿಂದ ಇಳಿಬೇಕು. ಹಂಗಿರೋದಿಲ್ಲಿ ನೋಡಿ. ಇಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ ಮನೆ ಕಟ್ಟೋರು. ತುಂಬ ಶಕ್ತಿ ದೇವರು. ದೋಷ ಪಾಶ ಏನಾದ್ರು ಇತ್ತು ಅಂದರೆ ಎಲ್ಲ ಹೋಗುತ್ತೆ. ಬನ್ನಿ ವಿಸಿಟ್ ಮಾಡಿ. ಇನ್ನು ತಿರುಪತಿಯಲ್ಲಿರೋ ಹೆಚ್ಚು ದೇವಸ್ಥಾನಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. చిన్ను నీకు చెప్తే ఆయన తిరిగా యాడ ఉండు అంటావని వెళ్ళిపోయింటారు ఆయన కొడుకు. వాళ్ళంతా కూడా ఇప్పటికే మళ్ళీ రీచ్ చేయదే 5 గంటలకి 10 టైం పాస్ చేస్తేనే పోయేది. వాళ్ళు ఎందుకలా ಬೈಕ್ ಇಕ್ಕಿರ್ತಾರೆ. ಹೌದಾ? ಇಲ್ಲಿ ಫಾರೆಸ್ಟ್ ಅವ್ರು ಇದೆ ನೋಡಿ. ಈಗ ಟೈಮಿಂಗ್ಸ್ ಅನ್ಪಿಸ್ಬಿಟ್ಟು ಇದು ಡ್ಯಾಮ್. ಇದೇನ್ ಡ್ಯಾಮ್? ಈ ಕಡೆಗೂ ಒಂದು ರೋಡ್ ಹೋಗುತ್ತೆ ಚಿನ್ನಿ. ಇದು ಡ್ಯಾಮ್.